ನಮಸ್ಕಾರ, PV ನ್ಯೂಸ್ ಪೀಪಲ್ ಫಾಯ್ಸ್ ಚಾನಲ್ಗೆ ಸ್ವಾಗತ. ಜಾತಿ ಸಂಕೋಲೆಯಲ್ಲಿ ಬೆಂದು ಮನನೊಂದು ಗಟ್ಟಿ ಮನಸ್ಸು ಮಾಡಿ ಎಲ್ಲ ಮೆಟ್ಟಿ ನಿಂತವನೇ. ದಕ್ಷಿಣ ಮುಖಂಡರಿಗೆಲ್ಲ ಹೇಳಿದೆ, ಹಣ ಈ ತರ ರೂಲರ್ ಸಿನಿಮಾ ಅಂಬೇಡ್ಕರ್ ವಿಚಾರಗಳು ಮತ್ತು ಈ ದೇಶದ ಹೆಣ್ಣು ಮಕ್ಕಳ ಪರಿಸ್ಥಿತಿ ಯಾವ ತರ ಮೋಸ ಆಗ್ತಾ ಇದ್ದಾರೆ ಅದ್ರ ಬಗ್ಗೆ ವಿಚಾರಗಳಿದೆ. ಆ ಫಿಲಿಂ ನೋಡೋಕೆ ಎಲ್ಲ ಮುಖಂಡರು ಎಲ್ಲ ಸೇರಿ ಒಂದು ಮೀಟಿಂಗ್ ಮಾಡೋಕೆ ಎಲ್ಲ ಪ್ರಚಾರ ಮಾಡೋಣ ಅಂತ ಹೇಳ್ಬಿಟ್ಟು ಆಗ ಕೆಲವೊಂದು ಮುಖಂಡರು ಯಾರೋ ಕೋಲಾರ ಸಂದೇಶನವ್ರನ್ನ ಹೆಗಲ ಮೇಲೆ ಓಡಾಡ್ತಾ ಇದೆಯಲ್ಲ, ನಿಮ್ಗೇನು ಅವಶ್ಯಕತೆ ಇದೆ ಅಂತ ನಾನು ಅವ್ರಿಗೆ ಹೇಳಿದೆ. ಯಾವುದೋ ವ್ಯಕ್ತಿ ಸಂದೇಶ ಅಲ್ಲ, 10 ಜನಕ್ಕೆ ಯಾರು ಒಳ್ಳೇದು ಮಾಡ್ತಾರೋ ಅವ್ರ ನೆಗಲ ಮೇಲೆ ಅಲ್ಲ ತಲೆ ಮೇಲೆ ಹಾಕಿ ಕುದಿಸ್ಕೊಂಡು ನಾವು ಓಡಾಡ್ತೀವಿ ಅಂತ ಹೇಳಿ. ನಮಗ್ ಬೇಕಾಗಿರೋದು ಒಂದೇ, ಸಂದೇಶ ಒಳ್ಳೆ ವಿಚಾರಗಳು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬಡವರಿಗೋಸ್ಕರ ಅವರು ಪ್ರಾಣನ ತ್ಯಾಗ ಮಾಡಕ್ಕೆ ಸಿದ್ಧರಾಗಿದ್ದಾರೆ. ಅಂತವ್ರು ಹಿಂದೆ ಇರ್ತಕ್ಕಂಥದ್ದು ನಮ್ಮ ಒಂದು ಜವಾಬ್ದಾರಿ. ನಮ್ಮ ತಾಲೂಕು ಉಪಾಧ್ಯಕ್ಷರಾದ ರಾಜಣ್ಣವರು ನನ್ನ ನಮಸ್ಕಾರಗಳು. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನನ್ನ ಎಲ್ಲ ಸಹೋದರರಿಗೂ, ನನ್ನ ಸ್ನೇಹಿತರಿಗೂ, ನನ್ನ ಕುಲಬಂಧವರಿಗೂ ಎಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಇವತ್ತಿನ ದಿನ ನಾನು ಏನಪ್ಪ ಬೇಜಾರು ಅಂದ್ರೆ, ನಮ್ಮಲ್ಲಿ ಒಗ್ಗಟ್ಟಿರ್ಬೇಕು. ಇವತ್ತು 100 ಜನ ಬಂದಿದ್ದಾರೋ 200 ಜನ ಬಂದಿದ್ದಾರೋ ಅದು ಸೆಕೆಂಡ್ರಿ. ASSK ಅಂಬೇಡ್ಕರ್ ಸೇವಾ ಸಮಿತಿ ಒಂದು ಇದನ್ನ ಎಲ್ಲರೂ ಒಗ್ಗೂಡಿಕೊಂಡು ನಾವು ಇದನ್ನು ಬೆಳೆಸ್ಕೊಂಡು ನಮ್ಗೆ ಏನೇ ಕಷ್ಟ ಸುಖಗಳು ಬಂದ್ರು ಸಂದೇಶ ಶೇರ್ ಮಾಡಿಕೊಂಡು ಚಿಕ್ಕಬಳ್ಳಾಪುರ ಜಿಲ್ಲಾ ನಾವು ಎಷ್ಟು ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಒಂದು ಆಯ್ಕೆ ಕಾರ್ಯಕ್ರಮನ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ನಾಗರಾಜಣ್ಣವರು ಆಯೋಜನೆ ಮಾಡಿದ್ದು ತುಂಬಾ ಅದ್ದೂರಿಯಾಗಿ ಆಯೋಜನೆ ಮಾಡಿದ್ದಾರೆ. ಇದು ಸಂಬಂಧಪಟ್ಟಂಗೆ ಸುಮಾರು ದಿನಗಳಿಂದಲೇ ಕಾರ್ಯಕ್ರಮದ ಬಗ್ಗೆ ನನಗೆ ವಿಚಾರಗಳು ಹೇಳಿದ್ರು. ಈ ಕಾರ್ಯಕ್ರಮನ ಸ್ವಲ್ಪ ಜೋರಾಗಿ ನಾವು ಅಂಬೇಡ್ಕರ್ ಭವನದಲ್ಲಿ ಮಾಡಬೇಕು, ಒಳ್ಳೆದಾಗಿ ಮಾಡ್ತಾ ಇದ್ದೀವಿ ಅಂತ. ಸರಿ ಆಯ್ತಲ್ಲ ಮಾಡ್ತೇನೆ ಅಂತ ಹೇಳಿದ್ದೆ. ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಮಾಡುವಾಗ ಎಷ್ಟು ಜನ ಬರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಈಗ ನಾನೇನಂತದ್ದು ಅಂಬೇಡ್ಕರ್ ಸೇವಾ ಸಮಿತಿ ಸಂಘಟನೆ ಪದಾಧಿಕಾರಿಗಳ ಆಯ್ಕೆ ಮಾಡ್ತಾ ಇದ್ದೀವಿ ಅಂತ ನಾವು ಯಾರು ಹೇಳಿಲ್ಲ. ನಾನಂತೂ ಒಂದು ವಿಡಿಯೋ ಮಾಡಿದ್ರೆ ಏನೂ ಇಲ್ಲ. ಇವತ್ತಿನ ದಿನ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಬಂದಾಗ ನಾವು 2017ರಲ್ಲಿ ASSK ಸ್ಥಾಪನೆ ಮಾಡಿದಾಗ ನಾವು ಅಷ್ಟೇ ಸೇಮ್ ಪತ್ರಕರ್ತರು ಒಂದು ಬುಕ್ ಮಾಡಿ ಒಂದಷ್ಟು ಜನ ಆಹ್ವಾನ ಮಾಡಿ ಎಲ್ಲರೂ 1,000 ಜನ ಬರ್ತೀವಿ, 2,000 ಜನ ಬರ್ತೀವಿ, 10,000 ಜನ ಬರ್ತೀವಿ ಅಂತ. ಆದ್ರೆ ಅವತ್ತು ಬಂದಿದ್ದು ಸಂಘಟನೆ ಜಾಯಿನ್ ಆಗೋದು ಬಂದಿದ್ದು 5 ಜನ. ಎಷ್ಟು ಜನ? 5 ಜನ. ಅಂದ್ರೆ ಇವತ್ತು ನಾನು ಕರೆ ಕೊಡ್ತೀನಿ. ಇವತ್ತು ಪ್ರೆಸೆಂಟ್ 2025 ನಾವು ಕರೆ ಕೊಡ್ತೀವಿ. ಈ ಒಂದು ಕಾರ್ಯಕ್ರಮ ಐತೆ ನಾನು ನಾನು ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ನೋಡೋದು 5,000 ಜನ ಬರ್ತೀನಿ. ಆದ್ರೂ ನಾನು ಇವತ್ತು ಒಂದು ವಿಡಿಯೋ ಮಾಡಿಲ್ಲ, ನಾನು ಒಂದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹೇಳ್ಕೊಂಡಿಲ್ಲ. ಮತ್ತೆ ನನಗೆ ಗೊತ್ತಿರೋರು ಕೂಡ ನಾನು ಯಾರು ಫೋನ್ ಮಾಡಿ ಬರ್ತಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಏನೋ ನಾನು ಹೇಳೋದು ಯಾರು ಹೇಳಿಲ್ಲ. ಅಂದ್ರೆ ಏನಕ್ಕೆ ಇವತ್ತು ನಾನು ಹೇಳಿಲ್ಲ ಅಂದ್ರೆ ನಮ್ಮ ಜೊತೆ ನಿಲ್ಲವರು ಯಾರು ಅನ್ನೋದು ಬೇಕು ಪಾಠ.
ಸಂಘಟನೆಗಳು ಬಂದು ಸೇರ್ಕೊಂಡು ನಮ್ಮ ಜೊತೆ ನಿಲ್ಲೋದು ಯಾರು ಅಂತ ಗೊತ್ತಬೇಕು. ಆ 5 ಜನರಲ್ಲಿ 5 ಜನ ಇವತ್ತು ರಾಜ್ಯದಲ್ಲಿ ಮಹಾಶಕ್ತಿಯಾಗಿ ಅಲ್ವಾ? ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಜನ ಸೇರಿದ್ದಾರೆ. ಇಷ್ಟು ಜನ ಸೇರಿದ್ದಾರೆ ಅಂದ್ರೆ ಇಲ್ಲಿ ಒಂದು ದೊಡ್ಡದಾದಂತಹ ಒಂದು ಶಕ್ತಿ ರೂಪ ಕೊಡುತ್ತೆ, ರಚನೆ ಆಗುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾನು ಇವತ್ತು ಹೇಳ್ತಾ ಇದ್ದೀನಿ, ಮಾರ್ಚ್ ಏಪ್ರಿಲ್ ಒಳಗೆ 25,000 ಜನ ಸೇರಿಸ್ಬಿಟ್ಟು ಮನ್ಯಾಗೃತದಲ್ಲಿ ಸಮಾವೇಶ ಮಾಡಿದ್ವಿ. ಇವತ್ತು ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ವತಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ಒಂದು ಶಾಖೆ ಮತ್ತು ಸದಸ್ಯರುಗಳು ಮತ್ತೆ ಅಧ್ಯಕ್ಷರುಗಳ ನೇಮಕಾತಿ ಆಗಿದೆ. ಅದರಲ್ಲಿ ಜಿಲ್ಲಾಧ್ಯಕ್ಷರಾಗಿದ್ದೀರಿ. ಯಾವ ರೀತಿ ನಿಮ್ಮ ಸಂಘಟನೆಯನ್ನು ಮುಂದುವರಿಸ್ಕೊಂಡು? ಈಗ ಏನು ಅಂಬೇಡ್ಕರ್ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷನಾಗಿ ಇದು ಮೊದಲನೇ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಚಿಕ್ಕದಾಗಿ 150ರಿಂದ 200 ಜನ ಬಂದಿರ್ಬೋದು. ನಮ್ಮ ರಾಜ್ಯ ಅಧ್ಯಕ್ಷರಾದಂಥ KM ಸಂದೇಶಣ್ಣವರು ಆಲ್ರೆಡಿ ಇನ್ನೊಂದು 2 ತಿಂಗಳು ಬಿಟ್ಕೊಂಡು ಒಂದು ಬೃಹತ್ ಕಾರ್ಯಕ್ರಮ 25,000 ಜನ ಸೇರಿಸ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದೇ ಪ್ರಕಾರವಾಗಿ ಏನು ಇವತ್ತು ದಲಿತರಾಗಿರ್ಬೋದು, ಬಡವರಾಗಿರ್ಬೋದು, ತುಂಬ ಸಮಸ್ಯೆಗಳು ಹೋಗ್ತಾ ಇದ್ದಾರೆ. ಸಂದೇಶಣ್ಣವರು ಜನಸ್ಪಂದನ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಶುಕ್ರವಾರ ಕೋಲಾರದಲ್ಲಿ ಇಟ್ಕೊತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲೂ ಸುಮಾರು ಜನ ಅಲ್ಲಿಗೆ ಹೋಗ್ತಾ ಇದ್ದಾರೆ. ನನಗೆ ಸಂದೇಶಣ್ಣ ಹೇಳ್ತಾ ಇದ್ದಾರೆ, ಸುಮಾರು ಜನ ಇಲ್ಲಿಗೆ ಬರ್ತಾ ಇದ್ದಾರೆ, ಜಮೀನು ತುಂಬ ಇದಿದೆ, ಕೇಸಿಗಿದೆ, ಎಲ್ಲ ಇದೆ, ಅಲ್ಲಿ ಏನಾದರೂ ಸಂಘಟನೆ ಮಾಡಿ ಇದೆಲ್ಲ ಬಗೆಹರಿಸುವಂಥ ಕಾರ್ಯಕ್ರಮಗಳು ಮಾಡಬೇಕು ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರವಾಗಿ ನಾವು ಕಾರ್ಯಕ್ರಮಗಳು ಮಾಡ್ಕೊಂಡ್ವಿ. ಸರ್, ಈಗ ಇಷ್ಟೊಂದು ಹೋರಾಟಗಳು ಮಾಡೋಕ್ಕೆ ಸುಮಾರು ಸಂಘಟನೆಗಳಿದೆ. ASSK ಸಂಘಟನೆ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರಿ? ಸರ್, ಈಗ ASKಯಲ್ಲಿ ನಾನು 3 ವರ್ಷದಿಂದ ಅವ್ರ ಟಚ್ಚಲ್ಲಿದ್ದೀನಿ. ನಾನು ಜನಸ್ಪಂದನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ಅವ್ರು ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾನು ನೋಡ್ತಾ ಇದ್ದೀನಿ. ಆ ಒಂದು ಕಾರ್ಯಕ್ರಮಗಳು ಒಳ್ಳೆ ಕಾರ್ಯಕ್ರಮಗಳಾಗಿರೋದ್ರಿಂದ ಅವರ ಒಂದು ASSK ಸಂಘದಲ್ಲಿದ್ದರೆ ನಮಗೂ ಒಳ್ಳೆ ಹೆಸರಾಗುತ್ತೆ, ಬಡವ್ರಿಗೆ ಅನುಕೂಲ ಆಗುತ್ತೆ, ಬಡವ್ರ ಕೆಲಸ ಮಾಡ್ತಾ ಇದ್ದಾರೆ, ಅಂಥವ್ರ ಜೊತೆ ಇದ್ದರೆ ನಾವು ಮಾಡ್ಬೋದು ಅನ್ನೋ ಒಂದು ಅನಿಸಿಕೆ ಮೇಲೆ ನಾವು ಆ ಸಂಘಟನೆಯಲ್ಲಿ ಇದ್ದೀವಿ ಸರ್. ಮುಖ್ಯವಾಗಿ ಜಿಲ್ಲಾ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆ ಆಗಿದ್ದಾರೆ. ನಿಮ್ಮ ಮುಂದಿನ ಸವಾಲುಗಳೇನು ಚಿಕ್ಕಬಳ್ಳಾಪುರದಲ್ಲಿ? ಸರ್, ಮುಂದಿನ ಸವಾಲುಗಳು ಸಂಘಟನೆಯನ್ನು ಬಲಪಡಿಸುವಂಥ ಕಾರ್ಯಕ್ರಮಗಳಿಗೆ ನಾನು ಕೈ ಹಾಕ್ತೀನಿ. ಒಳ್ಳೆ ಪದಾಧಿಕಾರಿಗಳನ್ನ ಯಾವುದೇ ಸಂಘಟನೆಯಲ್ಲಿ ದುಡ್ಡು ಮಾಡ್ತಕ್ಕಂಥ ಜನ ಈಗ ಆಗ್ತಾ ಇದೆ. ಆ ಥರ ಇಲ್ದಿದೆ, ಸೋಷಲ್ ಆಗಿ ಅವ್ರು ಹೆಲ್ಪ್ ಮಾಡ್ತಕ್ಕಂಥವ್ರನ್ನ ಆಯ್ಕೆ ಮಾಡಿಕೊಂಡು ಒಳ್ಳೆ ಸಂಘಟನೆ ಮಾಡೋಂಥ ಕೆಲಸ ಮಾಡ್ತೀನಿ ಸರ್. ನಿಮ್ಮ ಹೋರಾಟದ ಮತ್ತೆ ಸಂಘಟನೆಯಿಂದ ಅಧಿಕಾರಿಗಳಿಗೆ ಮತ್ತೆ ಭ್ರಷ್ಟರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಯಾರೇ ಆಗಿರ್ಬೋದು, ಬಡವರಿಗೆ ಆಗಿರ್ಬೋದು, ಯಾರಿಗೆ ಆಗಿರೋ ತೊಂದರೆ ಕೊಡ್ತಕ್ಕಂಥ ಯಾರೇ ಅಧಿಕಾರಿ ಇದ್ರು ಅಂತೂ ನಾವು ASSK ಸಂಘಟನೆಯಿಂದ ಅವ್ರನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ಪ್ರತಿಯೊಂದು ಹೋರಾಟದಲ್ಲೂ ಅವ್ರನ್ನ ಇದು ಮಾಡ್ತೀವಿ ಸರ್. ಅಲ್ಲ, ಮುಖ್ಯವಾಗಿ ಅವ್ರು ಹೇಳಿದ್ರೆ ಮಾತ್ರ ನಾವು ಹೋಗ್ತೀವಿ ಅಂತೀರಾ, ಇಲ್ಲ ನೀವೇ ಮೂಲತಃ ಸಮಸ್ಯೆಗಳು ಹುಡ್ಕೊಂಡು ಹೋಗಿ ಕೆಲಸ ಮಾಡ್ತೀರಾ? ಈಗ ನಾವು ಕೆಲವೊಂದು ಮಾಹಿತಿ ಹಕ್ಕಲ್ಲಿ ನಾವು ಕೇಳ್ತಾ ಇದ್ವಿ, ಯಾವ್ಯಾವ್ದು ಭ್ರಷ್ಟಾಚಾರ ಆಗಿದೆ, ಏನೇನು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮಾಹಿತಿ ಹಕ್ಕಲ್ಲಿ ಮಾಡ್ತಾ ಇದ್ರಿ. ನಾವು ಯಾವುದೇ ದಾಖಲೆಗಳನ್ನು ಪರ್ಫೆಕ್ಟಾಗಿ ಇಟ್ಕೊಂಡೇ ನಾವು ಹೋರಾಟಕ್ಕೆ ಇಳಿತೀರಿ. ಒಂದು ವೇಳೆ ನಿಮ್ಮ ಹೋರಾಟಕ್ಕೆ ಕಾನೂನಿನ ಕುಣಿಕೆ ಏನಾದರೂ ಅಡ್ಡ ಬಂದು ಅಧಿಕಾರಿಗಳು ಬೆದರಿಕೆ ಹಾಕುವ ಸಂದರ್ಭದಲ್ಲಿ ಏನು ಮಾಡ್ತಾರೆ? ಇವತ್ತು ಸಂದೇಶಣ್ಣವರು ಯಾವುದೇ ಒಬ್ಬ ಅಧಿಕಾರಿ ಆದ್ರೇನು ಅವರು ಸುಮ್ಮನೆ ಬಿಡ್ತಾ ಇಲ್ಲ. ಭ್ರಷ್ಟಾಚಾರಿ ಅಧಿಕಾರಿಗಳನ್ನ ಅವರು ಮುಂದೆನೇ ಪ್ರತಿಭಟನೆ ಅಂತ ಮಾಡ್ತಾ ಇದ್ದಾರೆ. ಅದ್ರ ಸಲುವಾಗಿ ಅವರು ಒಂದು ನಾಯಕತ್ವದಲ್ಲಿ ನಾವು ಹೋಗೋಕೇನು ಧೈರ್ಯವಾಗಿದ್ದೀರಿ. ಯಾರೇ ಮಾಡಿದ್ರೇನು ಅವ್ರನ್ನ ಕಡಿಸುವಂಥ ಕೆಲಸ ನಾವು ಮಾಡ್ತೀವಿ ಸರ್. ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಮುಂದಿನ ದಿನದಲ್ಲಿ ಮಾರ್ಚ್ ಏಪ್ರಿಲ್ ಒಳಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಾವೇಶ ಮಾಡ್ತಾಯಿದ್ದೀವಿ. ಸುಮಾರು ಒಂದು 25,000 ಜನ ಸೇರಿಸಿಬಿಟ್ಟು ಮಾಡ್ತಾಯಿದ್ದೀವಿ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದಂತಹ ಪದಾಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಆಲ್ ದಿ ಬೆಸ್ಟ್ ತಿಳಿಸ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್. ಸರ್, ತಗೊಂಡಿದ್ದಾರೆ, ಈಗ ಅನೌನ್ಸ್ ಮಾಡ್ತಾರೆ ಸರ್, ಪತ್ರಿಕಾಗೋಷ್ಠಿ ಮುಖಾಂತರ ಕೊಡ್ತಾರೆ. ಜಿಲ್ಲಾಧ್ಯಕ್ಷರು ಪ್ರೆಸ್ ರಿಲೀಸ್ ಮಾಡ್ತಾರೆ. ಜನರಿಂದ ನಾವು ಸರ್ ಸುಮಾರು ಜನ ಭೂಗಳರ ಒಂದು ಅಟ್ಟಾಸಕ್ಕೆ ಬಲಿಯಾಗಿದ್ದಾರೆ. ಸುಮಾರು ಭೂಮಿಯನ್ನು, ಸರ್ಕಾರಿ ಭೂಮಿನ ಮತ್ತು ದಲಿತರ ಜಮೀನನ್ನು ಬೇಕಾದಷ್ಟು ಜನ ಒತ್ತುವರಿ ಮಾಡ್ಕೊಂಡಿರುವಂಥದ್ದೆಲ್ಲ ನಡೆದಿದೆ. ಹತ್ತಿರದಲ್ಲೇ ಎಲ್ಲರಿಗೂ ಸಾಲ್ವೇಷನ್ ಅನ್ನೋದು ಸಿಗುತ್ತೆ ಸರ್. ಜನರ ಪರವಾಗಿ ಕೆಲಸ ಮಾಡ್ತೀವಿ ಸರ್. ಥ್ಯಾಂಕ್ ಯು.